ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಕ್ರಿಸ್ತೇಸುವಿನಿಂದ ಪ್ರೀತಿಸಲ್ಪಟ್ಟವರೇ, ಆತ್ಮೀಕವಾಗಿ ಬೆಳೆಯುತ್ತಾ ಆಧರಣೆಯನ್ನು ಹೊಂದುತ್ತಾ ಕ್ರಿಸ್ತನನ್ನು ದೃಷ್ಟಿಸುತ್ತಾ ಓಡುತ್ತಿರುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ಸರ್ವಶಕ್ತನು, ಮರಣವನ್ನು ಜಯಿಸಿದಾತನು, ಸದಾಕಾಲ ನಮ್ಮನ್ನು ಪ್ರೀತಿಸುವಾತನೂ ಆಗಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನ, ಆಶೀರ್ವಾದವು ನಿಮಗುಂಟಾಗಲಿ. ಹೇಗಿದ್ದೀರಾ? ಆ ದೇವಾದಿ ದೇವನ ಕೃಪೆಯು ನಿಮ್ಮನ್ನು ಆವರಿಸಿಕೊಳ್ಳಲಿ ಎಂದು ನಾನು ಪ್ರಾರ್ಥಿಸುತ್ತಾ ಈ ದಿನದ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ದೇವಜನವೇ, ತಂದೆ ತಾಯಿಗಳು ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ತೋರಿಸುತ್ತಾರೆ. ದಾರಿ ತಪ್ಪಿದ ಮಕ್ಕಳನ್ನು, ಕೆಟ್ಟು ಹೋದ ಮಕ್ಕಳನ್ನು, ಕೆಲಸಕ್ಕೆ ಬಾರದವರನ್ನು, ಸಾಧನೆ ಮಾಡದೇ ಇರುವಂಥವರನ್ನು ನೋಡಿ ತಂದೆ ತಾಯಿಗಳು ಹೇಳುತ್ತಾರೆ, ನನ್ನ ಸರ್ವಸ್ವವನ್ನು ನಿಮಗಾಗಿ ಧಾರೆ ಎರೆದನು, ನನ್ನ ಜೀವಿತ ಕಾಲವೆಲ್ಲ ದುಡಿದದ್ದು ನಿಮಗಾಗಿ ಇಟ್ಟೆನು. ಆದರೆ ನೀವು ಅದೆಲ್ಲವನ್ನು ವ್ಯರ್ಥ ಮಾಡಿಬಿಟ್ರಿ, ಪ್ರಯೋಜನಕ್ಕೆ ಬಾರದ ಹಾಗೆ ಮಾಡಿಬಿಟ್ರಿ. ನನಗಾಗಿ ಏನೂ ಉಳಿಸಿಕೊಳ್ಳಲಿಲ್ಲ, ಸರ್ವಸ್ವವನ್ನು ನಿಮಗಾಗಿ ತ್ಯಾಗ ಮಾಡಿದೆನು ಎಂದು ಕಣ್ಣೀರಿನಿಂದ ಹೇಳುತ್ತಾರೆ. ಅದನ್ನು ಕೇಳಿಸಿಕೊಂಡ ನಮಗೂ, ನೋಡಿದ ಜನರಿಗೂ ಅಯ್ಯೋ ಪಾಪ ಎನಿಸುತ್ತದೆ. ದೇವಜನವೇ, ಮನುಷ್ಯರ ಮಾತುಗಳಿಗೆ ನಾವು ಇಷ್ಟೊಂದು ಮನ ಕರಗಿ ಹೋಗುವುದಾದರೆ, ಪಾಪರಹಿತನು, ಯಾವ ದ್ರೋಹ ಇಲ್ಲದವನು, ನಮಗಾಗಿ ನಿಮಗಾಗಿ ಸರ್ವವನ್ನೂ ತ್ಯಾಗ ಮಾಡಿದಂಥ ಕರ್ತನ ಕಾರ್ಯವನ್ನು ನೀವು ನೆನೆಸಿ ನೋಡಿದ್ದೀರಾ? ಹಾಗಾದರೆ ಇಲ್ಲಂಟಿ ಸೀಸನ್ನಲ್ಲಿ ದೇವರು ನಿಮಗಾಗಿ ನನಗಾಗಿ ನೆನಪಿಸುವಂಥ ಒಂದು ವಾಕ್ಯವಿದೆ. ಆ ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 32ನೇ ವಚನದಲ್ಲಿ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನೂ ನಮಗೆ ದಯಪಾಲಿಸದೆ ಇರುವನೇ? ಆಮೇನ್, ಹಾಲೆಲೂಯ. ತನ್ನ ಸ್ವಂತ ಮಗನನ್ನೇ ಕೊಟ್ಟ ಮೇಲೆ ಉಳಿದವುಗಳನ್ನು ನಮಗೆ ಕೊಡದೇ ಇರುವನೇ ಎಂದು ಹೇಳುತ್ತದೆ. ದೇವರು ನಮ್ಮನ್ನು ಪರೀಕ್ಷಿಸುವಾಗ ಒಂದು ದೊಡ್ಡ ಸ್ಪಷ್ಟ ನಿರ್ದಿಷ್ಟವಾದವುಗಳ ಮೇಲೆ ಪರೀಕ್ಷಿಸಬಹುದು. ಅಬ್ರಹಾಮನನ್ನು ತನ್ನ ಸ್ವಂತ ಮಗುವನ್ನು, ಈಸಾಕನನ್ನು ಬಲಿ ಕೊಡು ಎಂದು ಕೇಳುವಂತೆ ನಮ್ಮ ಬಳಿಯಲ್ಲಿಯೂ ಕೂಡ ಒಂದು ಪರೀಕ್ಷೆಯನ್ನು ಇಡಬಹುದು. ನಾವೇನಾದರೂ ಸ್ವಾರ್ಥಕ್ಕಾಗಿ, ಸ್ವಂತಕ್ಕಾಗಿ, ಸ್ವಲಾಭಕ್ಕಾಗಿ, ಶರೀರದ ಇಚ್ಛೆಗಾಗಿ ಏನಾದರೂ ನಾವು ಬಚ್ಚಿಟ್ಟುಕೊಳ್ಳುತ್ತೇವೇನೋ ಎಂದು ದೇವರು ನಮ್ಮನ್ನು ಪ್ರಶ್ನಿಸುವಾಗ ನಾವು ಪರಿಪೂರ್ಣವಾಗಿ ಆತನಿಗಾಗಿ ಸಮರ್ಪಿಸುತ್ತೇವಾ? ಅಬ್ರಹಾಮನು 100 ವರ್ಷಗಳಾದಾಗ, ಮುಪ್ಪಿನ ಪ್ರಾಯದಲ್ಲಿ, ಮುದುಕನಾದಾಗ ಮಗನನ್ನು ದೇವರು ಕೊಟ್ಟನು. ಈಗ ತನಗಿಷ್ಟವಾದದ್ದನ್ನು, ಅಂದರೆ ಅಬ್ರಹಾಮನಿಗೆ ಬಹಳ ಇಷ್ಟವಾದದ್ದನ್ನು ನೀವು ಆಲೋಚನೆ ಮಾಡಿ, ಹುಟ್ಟದೆ ಗಂಡು ಮಗು ಹುಟ್ಟಿದರೆ, ಹುಟ್ಟದೆ ಹೆಣ್ಣು ಮಗು ಹುಟ್ಟಿದರೆ ಅಬ್ಬಾ ಕಾಯ್ತಾ ಇದ್ದೆವು. ಅಯ್ಯೋ, ನನಗೊಂದು ಗಂಡು ಮಗು, ನಮ್ಮ ಮನೆಯಲ್ಲೊಂದು ಹೆಣ್ಣು ಮಗು ಬೇಕು ಎಂದು ಕಾಯುತ್ತಾ ಇರುತ್ತಾರೆ. ಆ ಮಗುಗೆ ಅನಾರೋಗ್ಯ ಬಂದರೂ, ಕಷ್ಟ ಬಂದರೂ, ಬೆಳವಣಿಗೆ ಇಲ್ಲದೆ ಹೋದರೂ ಕುಟುಂಬವೆಲ್ಲ ಅಳುತ್ತದೆ. ಅಯ್ಯೋ ದೇವರೇ, ಕೊಡದೆ ಕೊಟ್ಟಿದ್ದೀಯಲ್ಲಪ್ಪ, ಮತ್ತು ಈ ಮಗುವಿಗೆ ಯಾಕಪ್ಪ ಈ ರೋಗ, ಈ ಮಗುವಿಗೆ ಯಾಕಪ್ಪ ಈ ವೇದನೆ, ಈ ನೋವು ಅಂತ ಅಳುತ್ತಾ ಇರುತ್ತಾರೆ. ಅಬ್ರಹಾಮನಿಗೆ ದೇವರು ಕೊಡದೇ ಒಂದು ಸ್ವಂತ ಮಗನನ್ನು ಕೊಟ್ಟಾಗ ಅಬ್ರಹಾಮನಿಗೆ ದೇವರು ಕೇಳಿದ ಪ್ರಶ್ನೆ, ಅಬ್ರಹಾಮನೇ, ನೀನು ಪ್ರೀತಿಸುವ ಆ ಮಗುವನ್ನು ನಾನು ನಿನ್ನನ್ನು ಪ್ರೀತಿಸುವುದರಿಂದ ನಾನು ಕೊಟ್ಟ ಮಗುವನ್ನು ನನಗೆ ಬಲಿ ಕೊಡುತ್ತೀಯಾ ಎಂದು ಕೇಳಿದರು. ಅಬ್ರಹಾಮನು ಯಾವ ಸಂಕೋಚವಿಲ್ಲದೆ, ಅಪ್ಪ ನೀನು ಕೊಟ್ಟದ್ದಲ್ಲವೇ, ನಾನು ನಿನಗೆ ಸಂಪೂರ್ಣ ಮನಸ್ಸಿನಿಂದ ನಾನು ಕೊಟ್ಟು ಬಿಡುತ್ತೇನೆ ಎಂದು ಆತನು ಹೇಳಿದನು. ಅದೇ ರೀತಿಯಲ್ಲಿ ತನ್ನ ಮಗನೊಟ್ಟಿಗೆ ಹೊರಟನು. ಆ
ಆ ಒಂದು ಬೆಟ್ಟಕ್ಕೆ ಏರಿ ಆ ಒಂದು ಕಟ್ಟಿಗೆಯನ್ನು ಪೇರಿಸಿ ಮಗನನ್ನು ಮಲಗಿಸಿ ಕತ್ತಿಯನ್ನು ಎತ್ತಿ ಇನ್ನೇನು ಮಗುವನ್ನು ಕೊಲ್ಲಬೇಕೆಂದಿರುವಾಗ ಒಂದು ಸ್ವರ ಬಂದಿತು. ಸ್ವರ ಬಂದ ಮೇಲೆ ಅಬ್ರಹಾಮನೇ ಮಗುವಿನ ಮೇಲೆ ನಿನ್ನ ಕೈ ಎತ್ತಬೇಡ, ನಿನ್ನ ಕತ್ತಿಯನ್ನು ಎತ್ತಬೇಡ ಅಂತ ಹೇಳಿದಾಗ ಎತ್ತಿದ ಕೈಯನ್ನು ಅಲ್ಲೇ ನಿಲ್ಲಿಸಿಬಿಟ್ಟ. ಆದರೆ ತಂದೆ ದೇವರು ಯೇಸು ಕ್ರಿಸ್ತನ ಮೇಲೆ ಹೊರಿಸಿದ ಶಾಪಗಳು, ಪಾಪಗಳು, ನಮ್ಮ ದ್ರೋಹಗಳು ಅಲ್ಲಿವರೆಗೂ ಶಿಲುಬೆವರೆಗೂ ಬಂದು ಎಲ್ಲ ನೋವನ್ನು ಅನುಭವಿಸಿ, ಓ ನನ್ನ ಮಗನು ವಿಧೇಯನಾಗಿದ್ದಾನೆ, ಇನ್ನು ನನ್ನ ಮಗನು ಶಿಲುಬೆಗೆ ಏರಿದ ಮಗನು ಸಾಯುವುದು ಬೇಡ ಎಂದು ಅಬ್ರಹಾಮನ ಹಾಗೆ ಕತ್ತಿಯನ್ನು ನಿಲ್ಲಿಸಿಬಿಟ್ಟನಾ? ಬಿಡಲಿಲ್ಲ ದೇವಜನವೇ. ಅಬ್ರಹಾಮನನ್ನಾದರೂ ನಿಲ್ಲಿಸಿದನು. ಅಯ್ಯೋ, ನನ್ನ ಮಗನಾದ ಅಬ್ರಹಾಮನಿಗೆ ನಾನು ಕೊಟ್ಟ ಬಹುಮತಿಯನ್ನು ನಾನು ಕಿತ್ತುಕೊಳ್ಳುವುದಿಲ್ಲ, ಬೇಡ, ಅವನ ನಂಬಿಕೆಯನ್ನು ನೋಡಿದ್ದೇನೆ, ಆ ನಿಲ್ಲಿಸು ಅಬ್ರಹಾಮ, ಸಾಕು ಎಂದು ನಿಲ್ಲಿಸಿದನು. ಆದರೆ ತಂದೆ ದೇವರು ಬೈಬಲಲ್ಲಿ ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳಲಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅಬ್ರಹಾಮನಿಗೆ ನಿಲ್ಲಿಸಿ, ತಗೋಪ್ಪ ನಿನ್ನ ಮಗನನ್ನು, ಆ ಬಲಿಗೆ ನಾನೊಂದು ಟಗರನ್ನು ಏರ್ಪಡಿಸಿದ್ದೇನೆ, ಆ ನಿನ್ನ ಮಗನಿಗೆ ಬದಲಾಗಿದ್ದನ್ನು ನಾನು ಮಾಡುತ್ತೇನೆಂದು ಹೇಳಿದನು. ಆದರೆ ಯೇಸು ಕ್ರಿಸ್ತನಿಗೆ ಪರ್ಯಾಯವಾಗಿ ಯಾವುದನ್ನು ತಂದೆ ದೇವರು ಸಿದ್ಧಪಡಿಸಲಿಲ್ಲ. ಹಾಲೆಲೂಯಾ. ದೇವಜನವೇ, ಅಲ್ಲಿವರೆಗೂ ಹೋದಾಗ ಸೈತಾನನು ಅನೇಕ ವಿಧವಾಗಿ ಪರೀಕ್ಷಿಸಿದನು. ಪಿಲಾತನ ಮೂಲಕ, ಜನರ ಮೂಲಕ, ಶಿಲುಬೆ ಏರಿದ ಮೇಲೆ ಕಳ್ಳರ ಮೂಲಕ, ಅಲ್ಲಿ ಬಂದ ಜನರ ಮೂಲಕ, ಬೇಡ, ಇಳಿದು ಬಿಡು, ಬೇಡ ಬೇಡ ಬೇಡ. ಆದರೆ ಯೇಸು ಈ ವಾಕ್ಯದಲ್ಲಿ ಹೇಳುತ್ತದೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ, ಅಬ್ರಹಾಮನಿಗೆ ಸ್ವಂತ ಮಗನನ್ನು ಉಳಿಸಿಕೊಟ್ಟ ದೇವರು ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ತಂದೆ ತಾಯಿಗಳು ಹೇಳ್ತಾರಲ್ವಾ, ನನ್ನ ಸರ್ವಸ್ವವನ್ನು ನಿನಗಾಗಿ ದಾರಿ ಎರೆದಿದ್ದೇನಪ್ಪ, ಕಷ್ಟಪಟ್ಟಿದ್ದೇನೆ, ಪ್ರಯಾಸ ಪಟ್ಟಿದ್ದೇನೆ, ರಾತ್ರಿ ಹಗಲು ದುಡಿದಿದ್ದೇನಪ್ಪ. ಅಯ್ಯೋ, ನನ್ನ ಮಕ್ಕಳು ಚೆನ್ನಾಗಿ ಓದಲಿ ಅಂತ 10ನೇ ತರಗತಿವರೆಗೂ ಒಂದೊಂದು ತರಗತಿಗೂ ಲಕ್ಷಗಳನ್ನು ಖರ್ಚು ಮಾಡಿ ಕೂಲಿ ಮಾಡಿದರು, ಸಾಲ ಮಾಡಿದರು, ಏನೇ ಮಾಡಿದರು. ಆ SSLCವರೆಗೂ ಬಂದು ಮಕ್ಕಳು ನಾನು ಓದಲ್ಲ, ನನಗೆ ಭಯ ಆಗ್ತಾ ಇದೆ, ನನಗೆ ಎಕ್ಸಾಮ್ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಆ ತಂದೆ ತಾಯಿಗಳು ಕಣ್ಣೀರಿಟ್ಟು ಒಂದೊಂದು ವರ್ಷ ಒಂದೊಂದು ಸಾರಿ ಮಾಡಿದ ಸಾಲವನ್ನು ನೆನೆಸಿಕೊಂಡು ಕಾಲೇಜ್ಗೆ ಹೋಗುವಾಗ ಇಲ್ಲ ನಾನು ಓದಲ್ಲ, ಡಿಗ್ರಿಗೆ ಹೋದಾಗ ಇಲ್ಲ ನಾನು ಓದಲ್ಲ, ಓದು ಮುಗಿಸಿದ ಮೇಲೆ ನನಗೆ ಕೆಲಸ ಸಿಕ್ಕಿಲ್ಲ ಅನ್ನುವ ತನಕ ತಂದೆ ತಾಯಿಗಳು ಕಣ್ಣೀರಾಕಿ ನಿನ್ನ ಡಿಗ್ರಿವರೆಗೂ ಡಬಲ್ ಗ್ರಾಜ್ಯುಯೇಟ್ವರೆಗೂ ನಿನಗೋಸ್ಕರ ಪ್ರಯಾಸ ಪಟ್ಟೆವು, ಈಗ ಜಾಬ್ ಸಿಗ್ತಾ ಇಲ್ಲ, ಲೈಫ್ ಸೆಟ್ಲ್ ಆಗ್ತಾ ಇಲ್ಲ, ದುಡಿಮೆ ಇಲ್ಲ, ಎಲ್ಲೋ ಸಿಕ್ಕಿದ ದುಡಿಮೆ ಅಲ್ಲಿಗೆ ಸರೋಗ್ತಾ ಇದೆ, ಸಾಲ ತೀರಿಸಬೇಕು, ಎಜುಕೇಷನ್ ಲೋನ್ ತೀರಿಸಬೇಕು ಅಂತ ಹೇಳಿ ಬಾಧೆ ಪಟ್ಟು ಹೇಳ್ತಾರೆ. ನಾನು ಏನೂ ಉಳಿಸ್ಕೊಳ್ಳಿಲ್ಲ, ಎಲ್ಲ ವಿದ್ಯಾಭ್ಯಾಸದ ಮೇಲೆ ಹಾಕಿದೆ, ಎಲ್ಲ ನಿನ್ನ ಮದುವೆಗೋಸ್ಕರ ಹಾಕಿದೆ, ಎಲ್ಲ ನಿನ್ನ ಭವಿಷ್ಯಕ್ಕೋಸ್ಕರ ಹಾಕಿದೆ, ಈಗ ಏನು ಹಿಂತಿರುಗಿ ಬರ್ತಾ ಇಲ್ವಲ್ಲ ಎಂದು ಎಷ್ಟು ನೊಂದುಕೊಳ್ಳುತ್ತೀವಲ್ವಾ. ದೇವರು ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳಲಿಲ್ಲ. ಕಾರಣ ನಮ್ಮೆಲ್ಲರಿಗೋಸ್ಕರವಾಗಿ ಒಪ್ಪಿಸಿಕೊಟ್ಟನಲ್ಲ. ಅಲ್ಲಿ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಆತನು ಕೊಡದೆ ಇರುತ್ತಾನೆಯೇ? ಯಾಕೆ ನಮಗೋಸ್ಕರವಾಗಿ. ನಾವೇನಾದರೂ ನೀತಿವಂತರ, ನಾವೇನಾದರೂ ಪರಿಶುದ್ಧರ, ನಾವೇನಾದರೂ ಒಳ್ಳೆಯದು ಮಾಡಿದ್ದೀವಾ, ವಿಧೇಯತೆ ತೋರಿಸಿದ್ದೀವಾ? ಇಲ್ಲ, ನಾವೆಲ್ಲರೂ ಪಾಪ ಮಾಡಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನಕ್ಕೆ ನಾವು ಬಂದಾಗ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಪ್ರೀತಿಗೆ ತ್ಯಾಗ. ಒಂದೊಂದು ವರ್ಷ, ಒಂದೊಂದು ದಿನ ತಂದೆ ತಾಯಿಗಳು ಯಾಕೆ ಶ್ರಮ ಪಡುತ್ತಾರೆ, ಕೂಲಿ ಮಾಡುತ್ತಾರೆ, ಬಚ್ಚಿಟ್ಟುಕೊಳ್ಳುತ್ತಾರೆ? ಅವರಿಗೆ ಆಸೆ ಆಗುತ್ತೆ ತಿನ್ನಬೇಕು ಅಂತ.
ಅಲ್ವಾ? ನನಗೆ ಈ ಸಮಯದಲ್ಲಿ ಬೇಡ, ಆದರೆ ಲೆಂಟಾದ ಮೇಲೆ ಕೆಲವರು ಹೇಳ್ತಾರೆ, ಅಯ್ಯೋ 40 ದಿವಸ ನಾನು ತಿಂದಿಲ್ಲ, ನಾನು ಮನಪೂರ್ವಕವಾಗಿ ನಾನ್ ವೆಜ್ ತಿನ್ನಬೇಕು, ಬೇಕರಿ ಐಟಮ್ಸ್ ತಿನ್ನಬೇಕು, ಇಷ್ಟವಾದದ್ದು ತಿನ್ನಬೇಕು. ಕೆಲವು ತಂದೆ ತಾಯಿಗಳು ಅಂದ್ಕೊಳ್ತಾರೆ, ಉಳಿದುಕೊಂಡ್ರೆ ಒಂದು ಸ್ವಲ್ಪ ಅಮೌಂಟು ಮಕ್ಕಳಿಗಾಗುತ್ತೆ, ಮನೆಯ ಖರ್ಚಿಗಾಗುತ್ತೆ, ಮನೆಯ ಉದ್ಧಾರಕ್ಕಾಗುತ್ತೆ. ಬೇಡ ಬೇಡ, 1 kg ತರುವಾಗ ಅರ್ಧ kg ತರೋಣ. ನಾನು ಉದಾಹರಣೆ ಹೇಳ್ತಾ ಇದ್ದೇನೆ. ಬಟ್ಟೆ ತಗೊಳ್ಳುವುದನ್ನು ತ್ಯಾಗ ಮಾಡ್ತಾರೆ, ತಿನ್ನುವುದನ್ನು ತ್ಯಾಗ ಮಾಡ್ತಾರೆ, ಕೊಳ್ಳುವುದನ್ನು ತ್ಯಾಗ ಮಾಡ್ತಾರೆ. ಎಲ್ಲವನ್ನೂ ಮಕ್ಕಳಿಗಾಗಿ, ಮನೆಗಾಗಿ, ಸ್ವಂತಕ್ಕಾಗಿ ಮಾಡುವಾಗ, ಸ್ವಾರ್ಥವಿಲ್ಲದೆ ಮಾಡುವಾಗ ಅವರು ಹೇಳೋದು ಕೊನೆಯಲ್ಲಿ ಒಂದೇ ಮಾತು, ನಿಮಗೋಸ್ಕರ ಸಮಸ್ತವನ್ನು ನಾವು ತ್ಯಾಗ ಮಾಡಿದ್ವಿ. ಯಾಕೆ? ಮಕ್ಕಳು ಒಂದು ಸ್ಥಾನಕ್ಕೆ ಬರುತ್ತಾರೆ, ಅವರು ನಮ್ಮನ್ನು ನೋಡ್ಕೊಳ್ತಾರೆ ಅಂತ. ಒಂದು ವೇಳೆ ಜಾಬ್ ಸಿಕ್ಕಲಿಲ್ಲ ಅಂದರೆ, ಭವಿಷ್ಯ ರೂಪಿಸಿಕೊಳ್ಳಿಲ್ಲ ಅಂದರೆ ಬೈತಾರೆ, ನೀನೈಸ್ತಾರೆ. ತಂದೆ ತಾಯಿಗಳೇ ನೋವಿನಿಂದ, ಅಯ್ಯೋ ನಿಮ್ಮನ್ನು ನಾವು ಮಾಡಿದ ಸಾರ್ಥಕ ಆಯ್ತಪ್ಪ, ಇಂತಹ ಮಕ್ಕಳ ಮೇಲೆ, ಇಂಥವರ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ದು ಅಂತ ಬೇಸರ ಮಾಡಿಕೊಂಡು ಇನ್ನು ನಾನೇನು ಮಾಡಲ್ಲ, ನಿಮ್ಮಿಷ್ಟ ಅನ್ನುವಷ್ಟರ ಮಟ್ಟಿಗೆ ಬಂದುಬಿಡ್ತಾರೆ. ಅವರ ದುಃಖ ವೇದನೆಯಿಂದ ಆ ರೀತಿ ಆಗಿಬಿಡುತ್ತದೆ. ಆದರೆ ದೇವರು, ನಾವು ಯೋಗ್ಯರೆಂದು, ನಮಗೆ ಜಾಬ್ ಸಿಗದೇ ಇದ್ದರೂ, ನಮ್ಮ ಮದುವೆ ಆಗದೇ ಇದ್ದರೂ, ನಮಗೆ ಮಕ್ಕಳಾಗದೇ ಇದ್ದರೂ, ನಾವು ಸಾಧನೆ ಮಾಡದೇ ಇದ್ದರೂ, ನಮ್ಮ ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ಬರದೇ ಹೋದರೂ, ದೇವರು ಇನ್ನೂ ನಿಮ್ಮನ್ನು ನನ್ನನ್ನು ಪ್ರೀತಿ ಮಾಡಿ ನಿಮಗೋಸ್ಕರ, ನನಗೋಸ್ಕರ ತನ್ನ ಸ್ವಪ್ರಾಣವನ್ನು ಅರ್ಪಿಸಿದನಲ್ಲವಾ? ಸ್ವಪ್ರಾಣವನ್ನು ಅರ್ಪಿಸಿದನಲ್ಲವಾ? ದೇವರ ವಾಕ್ಯ ಹೇಳುತ್ತಾ ಇದೆ. ದೇವರಿಗೆ ನಮ್ಮ ಮೇಲಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ದೇವಜನವೇ, ಇವತ್ತು ನೀವು ನಾನು ಕಡುಪಾಪಿಗಳಾಗಿದ್ದಾಗಲೂ ದೇವರಿಗೆ ಕೆಲವು ಸಾರಿ ನಾವು ಹೃದಯಕ್ಕೆ ಹತ್ತಿರವಾದವರಂತೆ, ದಾವೀದ ಭಕ್ತನಂತೆ ನಾವು ಬಹಳ ಹೃದಯಕ್ಕೆ ಹತ್ತಿರದವರಾಗಿರುತ್ತೇವೆ. ಆದರೆ ಪಾಪ ಮಾಡುತ್ತೇವೆ. ಕೇವಲ ಲೆಂಟ್ ಸೀಸನ್ನಲ್ಲಿ ಪರಿಶುದ್ಧತೆಯನ್ನು ತೋರಿಸುವುದು ಮಾತ್ರವಲ್ಲ, ಲೆಂಟು ಮುಗಿದ ಮೇಲೂ ನಂತರವೂ ನಾವು ಆ ಪರಿಶುದ್ಧ ದೇವರ ಮಕ್ಕಳಾಗಿ ಪರಿಶುದ್ಧರಾಗಿ ಜೀವಿಸಬೇಕಲ್ಲವಾ? ಯಾಕೆಂದರೆ ಆತನು ಮಾತಿನಲ್ಲಿ ಪ್ರೀತಿಸಲಿಲ್ಲ, ಬೇರೆಯವರನ್ನು ತೋರಿಸಿ ಪ್ರೀತಿಸಲಿಲ್ಲ, ಹಿಂಗಾಗುತ್ತೆ ಅಂತ ಮಾಡಲಿಲ್ಲ. ತಾನೇ ಸ್ವತಃ ಪ್ರಾರ್ಥಿಸಿ, ಪ್ರೀತಿಸಿ, ಪ್ರಾಣ ಕೊಟ್ಟು, ಮರಣಿಸಿ ನಮ್ಮನ್ನು, ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನಮ್ಮ ಮೇಲಿರುವಂಥ ಪ್ರೀತಿಯನ್ನು ಆತನು ಸಿದ್ಧಾಂತಪಡಿಸಿದ್ದಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ದೇವಜನವೇ, ರೋಮ 4ನೇ ಅಧ್ಯಾಯ 25ನೇ ವಚನದಲ್ಲಿ ಹೇಳುತ್ತದೆ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ನಮಗೆ ನೀತಿವಂತರೆಂಬ ನಿರ್ಣಯವಾಗಬೇಕು. ಹೇಗೆ ಹೋಲಿಕೆ ಮಾಡಿಕೊಳ್ಳುತ್ತೇವೆ? ನಾನು ಉಪವಾಸ ಇದ್ದರೂ ಪರವಾಗಿಲ್ಲ, ನನ್ನ ಮಕ್ಕಳು ಉಪವಾಸ ಇರಬಾರ್ದು. ಅಂದರೆ ಉದ್ದೇಶ ಲೆಂಟ್ ಉಪವಾಸ ಅಲ್ಲ ನಾನು ಹೇಳ್ತಾ ಇರೋದು. ಕಷ್ಟದಲ್ಲಿ, ಬಡತನದಲ್ಲಿ, ಹಣ ಇಲ್ಲದೆ ಇರುವಾಗ ನನಗೆ ಬಿಸಿಲಾದರೂ ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಬಿಸಿಲಾಗಬಾರ್ದು. ನನಗೆ ಅವಮಾನ ಆದರೂ ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಅವಮಾನ ಆಗಬಾರ್ದು. ತಂದೆ ತಾಯಿಗಳು ಹಳೆಯ ಬಟ್ಟೆಗಳನ್ನು ಧರಿಸಿದರೂ ಕೂಡ ಮಕ್ಕಳಿಗೆ ಹೊಸ ಬಟ್ಟೆಯನ್ನು ಧರಿಸುತ್ತಾರೆ ಅಲ್ವಾ? ತಂದೆ ತಾಯಿಗಳ ತ್ಯಾಗ ಯಾಕೆ ಗೊತ್ತಾ? ಪ್ರೀತಿ. ದೇವರು ಅಂದರೆ ಯೇಸು ಸ್ವಾಮಿಯ ಪ್ರೀತಿ, ದೇವರ ಪ್ರೀತಿ ನಮ್ಮ ಮೇಲೆ ಹೆತ್ತ ತಂದೆ ತಾಯಿಗಳಿಗಿಂತಲೂ ಅಧಿಕವಾದ ಪ್ರೀತಿ. ಅದು ತ್ಯಾಗದಿಂದ ಬಂದ ಪ್ರೀತಿ, ಜವಾಬ್ದಾರಿಯಿಂದ ಬಂದ ಪ್ರೀತಿ ಅಲ್ಲ. ನೀನು ಪ್ರೀತಿಸಿದ್ದರಿಂದ ಪ್ರೀತಿಸುವುದಲ್ಲ, ನೀನು ಕೊಡುವುದರಿಂದ ಪ್ರೀತಿಸುವುದಲ್ಲ. ಬದಲಾಗಿ ಆತನು ಈ ವಾಕ್ಯ ಕೇಳುತ್ತಿರುವ ಸಹೋದರಿ, ನಿನ್ನನ್ನು ನನ್ನನ್ನು ಪ್ರೀತಿಸಿದ್ದು ನಾವು ಪರಿಶುದ್ಧರಂತಲೋ, ನೀತಿವಂತರಂತಲೋ, ಕಾಣಿಕೆ ದಶಭಾಗ ಕೊಡುತ್ತಿರುವೆ ಅಂತಲೋ, ಲೆಂಟ್ ಸೀಸನಲ್ಲಿ 40 ದಿವಸ ಉಪವಾಸ ಮಾಡಿದ್ದೇವಂತಲೋ, ತೋರ್ಪಡಿಸಿಕೊಂಡಿದ್ದೇವಂತಲೋ ಅಲ್ಲ. ಬದಲಾಗಿ ಆತನು ನಿಮ್ಮನ್ನು ತ್ಯಾಗದಿಂದ ಪ್ರೀತಿಸ್ತಾ ಇದ್ದಾನೆ. ಎತ್ತ ತಂದೆ ತಾಯಿಗಳಿಗಿಂತಲೂ ಲೋಕಕ್ಕಿಂತಲೂ ಅಧಿಕವಾಗಿ ನಿಮ್ಮನ್ನು ನನ್ನನ್ನು ಪ್ರೀತಿಸುತ್ತಿದ್ದಾನೆ.
ಆತನ ಕಲ್ವಾರಿಯ ಪ್ರೀತಿ, ಕಲ್ವಾರಿ ಕ್ರೂಜೆಯ ವೇದನೆ, ನೋವು ಅರ್ಥವಾಗುತ್ತಿಲ್ಲವಾ? ಕೆಲವು ಸಾರಿ ತಂದೆ ತಾಯಿಗಳ ಮಾತು ಕಣ್ಣೀರು ತರಿಸುತ್ತದೆ. ನಮ್ಮವರ ಮಾತು ಯಾರಾದರೂ ಏನಾದರೂ ಅಂದರೆ ಕಣ್ಣೀರು ತರಿಸುತ್ತದೆ. ನಿನಗಾಗಿ ದೇವರು ಚಡಿಯೇಟನ್ನು ತಿಂದು ಉಗಿಸಿಕೊಂಡು, ಒಡಿಸಿಕೊಂಡು, ನೋವಿಸಿಕೊಂಡು ಪ್ರಾಣವನ್ನೇ ಬಿಟ್ಟರೂ ಕೂಡ ಅಯ್ಯೋ ಆತನು ಸತ್ತನು ಬಿಡು ಅಂದುಕೊಳ್ಳುತ್ತಿದ್ದೀರಾ? ಆ ರೀತಿಯಾಗಿ ನೀವು ನಾನು ಅಂದುಕೊಳ್ಳಬಾರದು ದೇವಜನವೇ. ನಾವು ಆ ರೀತಿಯಾಗಿ ಅಂದುಕೊಳ್ಳಬಾರದು. ದೇವರು ವಾಕ್ಯ ಹೇಳುತ್ತಾ ಇದೆ. ಅದಕ್ಕೆ ಹೇಳ್ತಾ ಇದೆ ಯೆಶಾಯನ ಪ್ರವಾದನೆಯ ಗ್ರಂಥ 53:10 ವಾಕ್ಯದಲ್ಲಿ, ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಈಗಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ತಂದೆ ತಾಯಿಗಳು ತಾವು ಸಾಧನೆ ಮಾಡಲಿಕ್ಕಾಗದೇ ಇರುವುದನ್ನು ತನ್ನ ಮಕ್ಕಳ ಮೂಲಕವಾಗಿ ಸಾಧನೆ ಮಾಡಬೇಕಂತ ನೋಡುತ್ತಾರೆ. ಹೌದಲ್ವ? ನಿಜನ ಇಲ್ವ? ಹೌದು, ನನ್ನ ಕೈಯಲ್ಲಿ ಆಗಲಿಲ್ಲ. ನನಗೆ ಯಾವಾಗಲೂ ನನ್ನ ಮಗಳು ಹೇಳ್ತಾ ಇರ್ತಾಳೆ, ಈಗ ಡ್ಯಾಡಿ ನಿನ್ನ ಆಸೆ ಕರ್ನಾಟಕದಲ್ಲಿ ಉಜ್ಜೀವನ ಬರಬೇಕು, ಕರ್ನಾಟಕದಲ್ಲಿ ಅನೇಕರು ಸೇರುವಂಥ ಒಂದು ಸ್ಥಳ, ದೊಡ್ಡ ಚರ್ಚು. ಆಕೆಗೆ ಅರ್ಥ ಆಗಿದ್ದು ಆಕೆ ಹೇಳ್ತಾಳೆ, ನಾನು ಮಾಡ್ತೀನಿ ಡ್ಯಾಡಿ, ನಿನ್ನನ್ನು ಅಲ್ಲಿ ಇಡ್ತೀನಿ ಡ್ಯಾಡಿ. ನೀನು ಅವಾಗ ಏನು ನಮಗೊಂದು ಕ್ಯಾಂಪಸ್ ಬೇಕು, ಉಜ್ಜೀವನ ಕೂಟಗಳನ್ನು ನಡೆಸುವುದಕ್ಕೆ. ಅನೇಕರು ಕರ್ನಾಟಕದಿಂದ ಆಂಧ್ರಾಗೆ ಹೋಗ್ತಾರೆ, ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗ್ತಾರೆ. ಆದರೆ ಕರ್ನಾಟಕದಲ್ಲಿ ಉಜ್ಜೀವನ ಕೇಂದ್ರ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ, ದೇವರ ಚಿತ್ತ ಅದು. ಅದನ್ನು ನನ್ನ ಮಗಳು ಹೇಳ್ತಾಳೆ, ಡ್ಯಾಡಿ ನಿನ್ನ ಆಸೆಯನ್ನು ನಾನು ನೆರವೇರಿಸ್ತೇನೆ. ಅದಕ್ಕೆ ನಾನು ನನ್ನ ಮಗಳಿಗೆ ಹೇಳಿದೆ, ಮಗಳೇ ನಮ್ಮ ಆಸೆಯನ್ನು ದೇವರು ನನ್ನ ಮೂಲಕವಾಗಾದರೂ ನೆರವೇರಿಸ್ಬೋದು, ನಿನ್ನ ಮೂಲಕವಾಗಾದರೂ ನೆರವೇರಿಸ್ಬೋದು. ಆದರೆ ನೆರವೇರಿಸಿದರೆ ಆತನ ನಾಮ ಮಹಿಮೆ ಆಗಬೇಕು, ಆತನ ನಾಮ ಮಹಿಮೆ ಆಗಬೇಕು. ಕೆಲವು ಸಾರಿ ದಾವೀದನ ಕೈಯಲ್ಲಿ ಕಟ್ಟಲಾರದಂಥದ್ದನ್ನು ಸೊಲೊಮೋನನ ಕೈಯಲ್ಲಿ ದೇವರು ಕಟ್ಟಿಸಿದನು. ಹಾಗೆ ನಮ್ಮ ಅಭಿಲಾಷೆಗಳು ನನ್ನಿಂದಾಗದೇ ಇರುವ ಕೃತ್ಯವನ್ನು ನಾನು ನೋಡಲಿಕ್ಕೆ ನನ್ನ ಕೈಯಲ್ಲಾಗದೇ ಇರೋದನ್ನು ದೇವರೇ ನೀನು ನನ್ನ ಮಕ್ಕಳ ಮೂಲಕ ಮಾಡಪ್ಪ. ಒಂದು ಮನೆ ಕಟ್ಟಲಿಕ್ಕಾಗಲಿಲ್ಲಪ್ಪ, ಒಂದು ಒಳ್ಳೆ ಕಾರ್ ತಗೊಳ್ಳಿಕ್ಕಾಗಲಿಲ್ಲಪ್ಪ, ನನಗಂತ ಒಂದು ಸ್ವಂತದ್ದಂತ ಇಲ್ಲಪ್ಪ. ನನ್ನ ಮಕ್ಕಳಾದರೂ ಕೆಲಸಕ್ಕೆ ಹೋಗ್ತಾರೆ, ದುಡಿತಾರೆ, ತಂದು ನನ್ನನ್ನು ಪೋಷಿಸ್ತಾರೆ ಅಂತ ಅಂದುಕೊಳ್ತಾರೆ. ಹೌಲ್ವಾ ದೇವಜನವೇ? ದೇವರು ಕೂಡ ಅದೇ ರೀತಿಯಲ್ಲಿ ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನನ್ನ ಮಗನ ಮೂಲಕವಾಗಿ ತನ್ನ ಕಾರ್ಯವನ್ನು ಸಾಧಿಸಿದನು. ಅದೇ ಏನೆಂದರೆ ಪಾಪಿಗಳಾಗಿರುವಂಥ ಮನುಷ್ಯರನ್ನು ಈ ದೇವರು ಹೇಳುತ್ತದೆ, ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನಾನು ಹೇಳಿದಲ್ಲ, ಚಿರಂಜೀವಿ ಅಂದ್ರೇನು? ಸಾವಿಲ್ಲದವನು, ಮರಣವನ್ನು ಜಯಿಸುವವನು. ಅಲ್ಲಿ ಹೇಳ್ತದೆ, ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರಿತು. ಅದು ನೆರವೇರಬೇಕಾದರೆ ಹಾಗೆ ಒಂದು ಮಾತು ಹೇಳಿದ ತಕ್ಷಣ, ಅದೇನು ಹೇಳ್ತಾರಲ್ಲ, ಹೇಳಿದ ತಕ್ಷಣ ಬೆಟ್ಟ ಹಂಗೇ ಹೋಗೋದು, ಆ ರೀತಿಯಾಗಲ್ಲ, ಅನುಭವಿಸಿದನು. ಯೇಸು ಕ್ರಿಸ್ತನ ನೋವು, ಅತ್ಯಾಗ, ಪ್ರೀತಿ ಹೇಗೆ ಗೊತ್ತಾಯಿತು? ಮೊದಲೇ 500 ವರ್ಷಗಳ ಹಿಂದೆ ಯೆಶಾಯನೆಂಬ ಪ್ರವಾದಿಯ ಮೂಲಕ ಹೀಗೇ ನಡೆಯುತ್ತದೆ, ಇಂಥ ನೋವನ್ನೇ ಅನುಭವಿಸುತ್ತಾನೆಂದು ಯೆಶಾಯನ ಪ್ರವಾದನೆಯ ಗ್ರಂಥ 53:4-6 ಹೇಳುತ್ತದೆ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನ ಹೊತ್ತ ಹೊರೆಯು ನಮ್ಮ ಸಂಕಟವೇ. ಹೌದು, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ನೋಡ್ರಿ, ನಾವಂದುಕೊಳ್ಳುತ್ತೇವೆ, ಅನೇಕರು ಲೋಕದಲ್ಲಿ ಹೇಳುತ್ತಾರೆ, ಅಯ್ಯೋ ಯೇಸುವಿಗೆ ಶಿಕ್ಷೆ ಆಗಿದ್ದು ಏನು ಸುಮ್ಮನೆ ಅಲ್ಲ, ಆತನು ಚಳುವಳಿ ಮಾಡ್ತಾ ಇದ್ದ, ಸರ್ಕಾರವನ್ನು ವಿರೋಧಿಸ್ತಾ ಇದ್ದ, ದಂಗೆಕೋರರಾಗಿ ಎದ್ದುತ್ತಾ ಇದ್ದರು, ಅದಕ್ಕೆ
ಆ ರೋಮ ಸರ್ಕಾರ ಆತನಿಗೆ ಶಿಕ್ಷೆ ಹಾಕಿತು ಅಂತ ಹೇಳ್ತಾರೆ. ಆದರೆ ಅವರಿಗೆಲ್ಲ ಗೊತ್ತಿಲ್ಲ, ಯೇಸುವಿನ ಪ್ರತಿ ಹೆಜ್ಜೆಯೂ ಪ್ರವಾದಿಸಲ್ಪಟ್ಟಿದೆ. ಯೇಸುವಿನ ಪ್ರತಿ ಹೆಜ್ಜೆಯೂ ಪ್ರವಾದಿಸಲ್ಪಟ್ಟಿದೆ ಅಂದರೆ ಆತನು ಏನೆಲ್ಲ ಮಾಡಿದನು ಮೊದಲೇ ಬರೆಯಲ್ಪಟ್ಟಿತ್ತು. ಒಂದೆರಡು ವರ್ಷಗಳ ಹಿಂದೆ ಅಲ್ಲ, 500ಕ್ಕಿಂತ ಹೆಚ್ಚು ವರ್ಷಗಳ ಹಿಂದೇನೇ ಪ್ರವಾದಿ ಹಿಂಗೆ ನಡೆಯುತ್ತಪ್ಪ ಅಂತ ಬರೆದಿದ್ದು ಯೇಸುವಿನ ಕುರಿತಾಗಿ. 1, 2, 3, 4 ಎಷ್ಟು ಪ್ರವಾದನೆಗಳು ಯೇಸುವಿನ ಕುರಿತಾಗಿ ನೆರವೇರಿರುವುದು. ಅಲ್ಲಿ ಹೇಳುತ್ತದೆ, ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ನಮ್ಮ ಸಂಕಟವೇ ಹೊತ್ತನು. ನಾವಂದುಕೊಳ್ಳುತ್ತೇವೆ ಅದನ್ನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನೆಂದು ಭಾವಿಸಿಕೊಂಡೆವು. ಆದರೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು. ಆತನ ಬಾಸುಂಡೆಗಳಿಂದ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನೂ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನೋಡಿದ್ರ, ಯಾಕೆ ಶಿಲುಬೆಯ ಮರಣ? ಯಾಕೆಂದರೆ ನಮ್ಮೆಲ್ಲರ ದ್ರೋಹಗಳು, ನಮ್ಮೆಲ್ಲರ ಶಾಪಗಳು ಯೇಸುವಿನ ಮೇಲೆ ಹೊರಿಸಲ್ಪಟ್ಟಿತು. ಈಗಲೂ ನಮ್ಮ ದೇಶದಲ್ಲಿ ಅನೇಕರೇನು ಮಾಡ್ತಾ ಇದ್ದಾರೆ ಅಂದರೆ, ಇನ್ನೂ ಕುರಿಯ ಮೇಲೆ, ಕೋಳಿಯ ಮೇಲೆ, ಪ್ರಾಣಿಗಳ ಮೇಲೆ ಹಾಕುತ್ತಾ ನಮ್ಮ ದೋಹಕ್ಕೆ ಬದಲಾಗಿ ಇದನ್ನು ಬಲಿ ಕೊಡೋಣ ಅಂತ ಈಗಲೂ ಅಂದುಕೊಳ್ಳುತ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ನಮ್ಮೆಲ್ಲರಿಗೋಸ್ಕರ ಒಂದೇ ಸಾರಿ ಆತನು ಯಜ್ಞವಾಗಿದ್ದಾನೆ. ಇನ್ನು ಪ್ರಾಣಿ ಪಕ್ಷಿಗಳ ಬಲಿ ಬೇಕಾಗಿಲ್ಲ. ಆತನು ನಮಗಾಗಿ, ನಮ್ಮ ಪಾಪಗಳಿಗಾಗಿ ಒಂದೇ ಸಾರಿ ಬಲಿಯಾದನು. ಪಾಪರಹಿತನಾದ, ಪರಿಶುದ್ಧನಾದಂಥ. ಈಗ ನೋಡಿ, ಕೆಲವರು ಏನು ಹೇಳ್ತಾರೆ ಗೊತ್ತಾ, ಒಂದು ಕುರಿಯನ್ನು, ಒಂದು ಹೋತವನ್ನು ಒಂದನ್ನು ಬಿಟ್ಟಾಗ ಅದು ಪರಿಶುದ್ಧವಾಗಿರುತ್ತೆ, ಅದನ್ನು ಯಾರೂ ಕಟ್ಟಬಾರದು, ಯಾರೂ ಮುಟ್ಟಬಾರದು, ಅದು ದೇವರಿಗಾಗಿ ಬಿಟ್ಟಿರೋದು ಅಂತ ಕೆಲವರು ಹೇಳ್ತಾರೆ. ನಾನು ಈನೈಸುತ್ತಿಲ್ಲ, ಆದರೆ ಉದಾಹರಣೆ ಹೇಳ್ತಾ ಇದ್ದೇನೆ. ಅದು ಪರಿಶುದ್ಧವಾಗಿರುವಂಥದ್ದು, ಅದನ್ನು ಯಾರೂ ಏನು ಮಾಡಬಾರ್ದು, ಹೊಲಸು ಮಾಡಬಾರ್ದು. ದೇವಜನವೇ, ಹಾಗೆಯೇ ದೇವರು ಹೊಲಸು ಮಾಡಲ್ಪಡದೆ ಪರಿಶುದ್ಧನಾಗಿ, ಪಾಪರಹಿತನಾಗಿ ತನ್ನ ಸ್ವಪ್ರಾಣವನ್ನು ಅರ್ಪಿಸಿದನು. ನೀವು ನೋಡುತ್ತೀರ, 2 ಕೊರಿಂಥ ಪತ್ರಿಕೆ 5ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನೋಡಿ, ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಆತನು ಮಾಡಲ್ಪಟ್ಟನು ಹೊರತು ಸ್ವಭಾವದಲ್ಲಿ, ಜನ್ಮದಲ್ಲಿ ಆತನು ಪಾಪಿಯಲ್ಲ. ಇವತ್ತು ನಾವು ಹೇಳೋಕ್ಕಾಗುತ್ತಾ ನಾವು ಪರಿಶುದ್ಧರಪ್ಪ, ನಾವು ಜನ್ಮತಃ ಕರ್ಮತಃ ಪಾಪಿಗಳು, ಅಂದರೆ ಜನ್ಮತಃ ಅಂದರೆ ಹುಟ್ಟಿದಿಂದ, ಕರ್ಮತಃ ಕ್ರಿಯೆಗಳಿಂದ ನಾವು ಪಾಪಿಗಳಲ್ಲ ಅಂತ ಹೇಳೋಕ್ಕಾಗುತ್ತಾ? ಪಾಪವು ನಮ್ಮ ಮೇಲೆ ಇದೆ. ದಾವೀದನು ಹೇಳುವಂತೆ, ನನ್ನ ಪಾಪವು ಯಾವಾಗಲೂ ನನ್ನ ಮೇಲೆ ಇದೆ, ನನಗೆ ಗೊತ್ತು, ನನ್ನ ಮುಂದೆ ಇದೆ ಅಂತ ಹೇಳ್ತಾನೆ. ನನ್ನ ಪ್ರಿಯರೇ, ನಮ್ಮ ಪಾಪಗಳು ಆತನ ಮೇಲೆ ಹೊರಿಸಲ್ಪಟ್ಟವು. ಇವತ್ತು ಶಿಲುಬೆಯ ಮರಣವನ್ನು ಧ್ಯಾನ ಮಾಡುವಂಥ ದೇವಜನರೇ, ದೇವಭಕ್ತರೇ, ನೀವು ನಾನು ಆತನ ತ್ಯಾಗವನ್ನು ಸ್ಮರಿಸುತ್ತೇವಾ? ಆತನು ಮಾಡಿದಂಥ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳುತ್ತೇವಾ? ಕರ್ತನಿಗೆ ಸ್ತೋತ್ರ. ಆತನು ಖಂಡಿತವಾಗಿಯೂ ನಿಮಗಾಗಿ, ನನಗಾಗಿ ಆತನು ಮರಣಿಸಿದನು. ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರ. ಆತನು ಇಷ್ಟೂ ಮಾಡಿದ ಮೇಲೆ ನಮಗೆ ಉಳಿದದ್ದನ್ನು ಕೊಡದೇ ಇರುವೆನೇ? ಅನೇಕರು ಅಂದುಕೊಳ್ತಾರೆ, ದೇವರೇ ನನ್ನನ್ನು ಕರುಣಿಸ್ತೀಯಪ್ಪ, ನನ್ನ ಮೇಲೆ ಕೃಪೆ ತೋರಿಸ್ತೀಯಪ್ಪ, ನನ್ನ ಮೇಲೆ ದಯೆ ತೋರಿಸ್ತೀಯಪ್ಪ ಅಂತ ಕೇಳಿಕೊಳ್ತಾರೆ ಅಲ್ವಾ? ಕೆಲವು ಸಾರಿ ತಂದೆ ತಾಯಿಗಳೇ ಕೇಳ್ತಾರೆ, ದೊಡ್ಡವನಾದ್ಮೇಲೆ ನನ್ನನ್ನು ಚೆನ್ನಾಗಿ ನೋಡ್ಕೊತೀಯಾ ಅಂತ ಕೇಳಿದಾಗ ಮಕ್ಕಳು ಹೇಳ್ತಾರೆ, ಹಾಂ ಅಯ್ಯೋಯ್ಯೋ, ನಮ್ಮ ಡ್ಯಾಡಿನ, ನಮ್ಮ ಮಮ್ಮಿನ ನಾನು ಬಿಡಲ್ಲ, ನಾನು ನೋಡ್ಕೋತೀನಿ. ನಿಜವಾಗಿ ಅದೇ ಮಾತು ದೊಡ್ಡವರಾದ ಮೇಲೆ ಇರುತ್ತಾ? ನೋಡಿ, ಮಕ್ಕಳ ಪ್ರೀತಿ, ತಂದೆ ತಾಯಿಗಳ ಪ್ರೀತಿ ನಶ್ವರವಾಗಿ ಅದು ಕಡಿಮೆಯಾಗಿ ಹೋಗ್ಬಿಡ್ಬೋದು. ಮೊದಲಿದ್ದ ಪ್ರೀತಿ ಇಲ್ಲದೆ ಹೋಗ್ಬೋದು.
ಆದರೆ ದೇವರ ಪ್ರೀತಿ ಸದಾಕಾಲ ಇರುವಂಥದ್ದಾಗಿದೆ. ಅದಕ್ಕೆ ಏಸಪ್ಪ ಒಂದು ಮಾತನ್ನು ಉದಾಹರಣೆಯಾಗಿ ಸುವಾರ್ತೆಯಲ್ಲಿ ಮತ್ತಾಯ 7:10 ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಬೇಡಿಕೊಳ್ಳುವ ನಮಗೆ ಸ್ವಪ್ರಾಣವನ್ನೇ ಅರ್ಪಿಸಿದ ದೇವರು ಒಳ್ಳೆಯ ವರಗಳನ್ನು ಕೊಡದೇ ಇರುವನೇ? ಆತನು ಖಂಡಿತ ನಮಗೆ ಕೊಡುತ್ತಾನೆ. ಆಮೇಲೆ ಹಾಗಾದರೆ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ನಾವು ದುಡಿದು ದಣಿದು ಪ್ರಯಾಸಪಟ್ಟು ಕಷ್ಟಪಟ್ಟು ಸರ್ವಸ್ವವನ್ನು ತ್ಯಾಗ ಮಾಡಿ ಮಕ್ಕಳಿಗೆ ಹೇಳುತ್ತೇವೆ, ನಿಮಗಾಗಿ ನಾನು ಸರ್ವಸ್ವವನ್ನು ತ್ಯಾಗ ಮಾಡಿದ್ದೇನೆ. ಯಾಕೆಂದರೆ ಅದು ಜವಾಬ್ದಾರಿ. ತಂದೆಯಾಗಿ ತಾಯಿಯಾಗಿ ನಮ್ಮ ಮೇಲಿರುವಂಥ ಹೊರೆ ಮಾಡಲೇಬೇಕು. ಆದರೆ ಅಪ್ಪ, ಅದಕ್ಕಿಂತಲೂ ಹೆಚ್ಚಾಗಿ ನೀವು ನಮಗೋಸ್ಕರ ಬಲಿಯಾದಿರಿ. ಅಬ್ರಹಾಮನು ತನ್ನ ಮಗನನ್ನು ಕೊಲ್ಲುವಷ್ಟು ಕೈ ಎತ್ತಿದನು, ಆದರೆ ಕೊಲ್ಲದ ಹಾಗೆ ನೀನು ನಿಲ್ಲಿಸಿದಿ. ಆದರೆ ನೀವು ನಿಮ್ಮ ಸ್ವಂತ ಮಗನನ್ನು ಉಳಿಸಿಕೊಳ್ಳಲಿಲ್ಲವಲ್ಲಯ್ಯ. ನಿನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮಗೋಸ್ಕರ ಕೊಟ್ಟಿಯಲ್ಲ. ಆ ತ್ಯಾಗಕ್ಕಾಗಿ, ಆ ಪ್ರೀತಿಗಾಗಿ, ಆ ನಮ್ಮ ಮೇಲೆ ಇಟ್ಟಿರುವಂಥ ಆ ಒಂದು ಅಪಾರವಾದಂಥ ಕರುಣೆ ದಯೆಗಳಿಗಾಗಿ ನಿಮಗೆ ಕೋಟ್ಯಾನು ಕೋಟಿ ವಂದನೆಗಳಯ್ಯ. ಮಾನವರ ಪ್ರೀತಿ, ಮಾನವರ ತ್ಯಾಗ ವ್ಯರ್ಥವಾಗಿ ಹೋದರೆ ನಾವು ಕಣ್ಣೀರು ಹಾಕುತ್ತೇವೆ. ಅಯ್ಯೋ, ನನ್ನ ವೇದನೆ, ನನ್ನ ತ್ಯಾಗ, ನನ್ನ ಪ್ರಯಾಸ ಇನ್ನು ಯಾರಿಗೆ ಹೇಳಿಕೊಳ್ಳಲಿ, ಇನ್ನು ಯಾರಿದ್ದಾರೆ ಎಂದು ನಾವು ಬಾಧೆ ಪಡುತ್ತೇವಪ್ಪ. ಏಸಪ್ಪ, ಕರುಣೆ ಉಳ್ಳವನೇ, ದಯೆ ಉಳ್ಳವನೇ, ಕೃಪಾಪೂರ್ಣನಾದ ಕರ್ತನೆ, ಏಸಪ್ಪ ನಿನಗೆ ಸ್ತೋತ್ರ. ಈ ದಿನ ಧ್ಯಾನಿಸಿದ ಈ ಮಾತುಗಳಲ್ಲಿ ನೀವು ಎಷ್ಟೊಂದು ನಮಗಾಗಿ ಸಹಿಸಿಕೊಂಡ್ರಿ. ತಂದೆಯ ಪ್ರೀತಿಯನ್ನು ರುಜುಪಡಿಸಿದಿರಿ, ಸಿದ್ಧಾಂತಪಡಿಸಿದಿರಿ, ನಮಗಾಗಿ ಮಾಡಿ ಮುಗಿಸಿದಿರಿ. ದ್ರೋಹಿಗಳಾದ, ಪಾಪಿಗಳಾದ, ಕೆಟ್ಟವರಾಗಿದ್ದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ನೀವು ಪಟ್ಟ ವೇದನೆ, ತ್ಯಾಗಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನಿನ್ನ ವಾಕ್ಯ ಹೇಳುತ್ತದೆ, ನಿಮ್ಮನ್ನೇ ನೀವು ಬಲಿ ಕೊಟ್ಟ ಮೇಲೆ ಉಳಿದವುಗಳನ್ನು ಕೊಡದೇ ಇರುವರೇ. ಹೌದು, ಲೋಕದ ತಂದೆ ತಾಯಿಗಳು ಕೊಡುವುದಕ್ಕಿಂತಲೂ ನೀನು ನಮಗೆ ಕೊಡುವಂಥದ್ದು ಅತಿ ಶ್ರೇಷ್ಠವಾಗಿರುವಂಥದ್ದು, ಅತ್ಯುನ್ನತವಾಗಿರುವಂಥದ್ದು. ಅದನ್ನು ನಾವು ಊಹಿಸಲಿಕ್ಕೂ, ಎಣಿಸಲಿಕ್ಕೂ, ಅಳತೆ ಮಾಡಲಿಕ್ಕೂ, ವಿವರಿಸಲಿಕ್ಕೂ, ಪ್ರಸಂಗಿಸಲಿಕ್ಕೂ ನಮ್ಮಿಂದ ಆಗದಯ್ಯ. ಈಗೋ ನಮ್ಮ ಕರಗಳನ್ನೆತ್ತಿ ನಿನಗೆ ಸ್ತೋತ್ರ ಹೇಳುತ್ತಾ, ನಮ್ಮ ಕರಗಳನ್ನು ಜೋಡಿಸಿ ನಿನಗೆ ವಂದನೆಯನ್ನು ಹೇಳುತ್ತಾ, ಅಪ್ಪ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ನಾನು ಇದುವರೆಗೂ ಮನುಷ್ಯರ ಪ್ರೀತಿಗಳನ್ನು ನೋಡಿದ್ದೇನೆ, ಅದರಿಂದ ನೊಂದಿದ್ದೇನೆ. ಆದರೆ ಇನ್ನು ಮುಂದೆ ನಿನ್ನ ಪ್ರೀತಿಯನ್ನು ಅನುಭವ ಮಾಡಲಿಕ್ಕೆ ನನಗೆ ಸಹಾಯ ಮಾಡಪ್ಪ. ನೀವು ನನಗೆ ಒದಗಿಸಿ, ಪೋಷಿಸಿ, ಅನುಗ್ರಹಿಸಿ, ಸೌಖ್ಯ ಮಾಡಿ, ಸರಿಪಡಿಸಿ ಅಪ್ಪ, ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅನ್ನೋದನ್ನು ನೀನು ತೋರಿಸಿಕೊಡಪ್ಪ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಗಮ್ಯನೇ, ಅದ್ಭುತ ಸ್ವರೂಪನೇ, ನಿನ್ನ ಪ್ರೀತಿಯ ತ್ಯಾಗಕ್ಕಾಗಿ ಸ್ತೋತ್ರವಯ್ಯ. ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಕೊಡುತ್ತಾ ಇದ್ದೇವೆ. ನೀತಿ ಸ್ವರೂಪಗಳಾಗಿ ನಮ್ಮನ್ನು ಮಾಡಲಿಕ್ಕಾಗಿ, ದೋಷರಹಿತರಾಗಿ ಮಾಡಲಿಕ್ಕಾಗಿ, ಪರಲೋಕ ಆ ಸ್ವಾಸ್ಥ್ಯವನ್ನು ಅನುಭವಿಸಲಿಕ್ಕಾಗಿ ನೀನು ಮಾಡಿದ ತ್ಯಾಗಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ವಂದನೆಗಳಯ್ಯ. ಈ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸಿದ ಪ್ರತಿ ದೇವ ಮಕ್ಕಳನ್ನು ವಾಕ್ಯವನ್ನು ಕೇಳಿದ ನಿಮಿತ್ತವಾಗಿ ಅಲ್ಲಪ್ಪ, ಅಪ್ಪ ನೀನು ಮಾಡಿದ ತ್ಯಾಗಕ್ಕಾಗಿ ಸ್ತೋತ್ರ ಎಂದು ಹೇಳಿದ ನಿಮಿತ್ತವಾಗಿ ವಾಕ್ಯವನ್ನು ಎಂಜಾಯ್ ಮಾಡಿ ಪ್ರತಿ ಪದಗಳನ್ನು ಹೃದಯಕ್ಕೆ ತೆಗೆದುಕೊಂಡು ನನ್ನ ದೇವರು ನನ್ನನ್ನು ಪ್ರೀತಿಸ್ತಾನಲ್ವ, ಸ್ವಪ್ರಾಣಕ್ಕಿಂತಲೂ ಅಧಿಕವಾಗಿ ಪ್ರೀತಿಸ್ತಾನಲ್ವ. ದೇವರೇ ನನ್ನನ್ನು ಪ್ರೀತಿಸುವಾಗ
ಮಾನವರ ಪ್ರೀತಿ ನನಗೆ ಅಧಿಕವಲ್ಲ, ಆದರೆ ದೇವರ ಪ್ರೀತಿ ಮನುಷ್ಯರ ಮೂಲಕ ನನಗೆ ಕೊಡಪ್ಪ. ಹೆತ್ತ ತಂದೆ ತಾಯಿಗಳ ಮೂಲಕ, ಗಂಡನ ಮೂಲಕ, ಹೆಂಡತಿಯ ಮೂಲಕ, ಸಹೋದರರ ಮೂಲಕ, ಸಹೋದರಿಯರ ಮೂಲಕ, ಸ್ನೇಹಿತರ ಮೂಲಕ, ಜೊತೆಗೆಲಸದವರ ಮೂಲಕ, ಸಮಾಜದಲ್ಲಿ ಜೀವಿಸುವವರ ಮೂಲಕ ನಿನ್ನ ಕರುಣೆಯ ದಯಾರಸಗಳು, ಪ್ರೀತಿಗಳು ನನಗೆ ತೋರಿಸಲ್ಪಡಲಿ. ಆಗ ನಿನ್ನನ್ನು ಹೊಗಳುವೆನು, ಕೊಂಡಾಡುವೆನು. ನೀನು ಮಾಡಿದ ತ್ಯಾಗವನ್ನು ನಾನು ಸ್ಮರಿಸುವೆನು. ಅಪ್ಪ, ಈಗೋ ದೇವರೇ, ಸೇವಕನಾಗಿರುವ ನಾನು ಎಲ್ಲ ನನ್ನ ಪ್ರೀತಿಯ ದೇವಜನರನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ, ನೀನೇ ಅವರನ್ನು ಅತ್ಯುನ್ನತವಾದ ರೀತಿಯಲ್ಲಿ ಕನಿಕರಿಸಿ ಸಮಯ ತೆಗೆದುಕೊಂಡು ವಾಕ್ಯಗಳನ್ನು ಧ್ಯಾನಿಸುತ್ತಾ ಪ್ರಾರ್ಥಿಸುತ್ತಾ, ಈಗೋ ನಿನ್ನ ಮಗಳು, ನಿನ್ನ ಮಗನು, ನೀನು ಪ್ರೀತಿಸಿದ ನಿನ್ನ ದೇವದಾಸಿಯು ದಾಸನು ನನ್ನನ್ನು ಕೃಪೆ ತೋರಿಸಿ ಕರುಣೆ ತೋರಿಸಿ ನಡೆಸಯ್ಯ ಎಂದು ಪ್ರಾರ್ಥಿಸುವ ಇವರ ಮೇಲೆ ಅತ್ಯುನ್ನತವಾದ ಆಶೀರ್ವಾದಗಳನ್ನು ಸುರಿಯ ಮಾಡಬೇಕೆಂದು ಆ ಕಲ್ವಾರಿ ಪ್ರೀತಿ ಇವರ ಹೃದಯಗಳನ್ನು ಹೊಕ್ಕಲಿ. ನನ್ನನ್ನು ಪ್ರೀತಿಸಿದ್ದೀಯಾ, ನಿನಗೆ ಸ್ತೋತ್ರ ಅಪ್ಪ. ನೀನು ಪ್ರೀತಿಸಿದ ತಕ್ಕಂತೆ ನನ್ನನ್ನು ಪೋಷಿಸಿ ನಡೆಸಯ್ಯ, ನನಗೆ ಒದಗಿಸಯ್ಯ, ನನ್ನನ್ನು ಸ್ಪರ್ಶಿಸಯ್ಯ, ಗುಣಪಡಿಸಯ್ಯ, ನನ್ನ ಕುಟುಂಬವನ್ನು ಉಪಯೋಗಿಸಯ್ಯ, ಆತ್ಮೀಕವಾಗಿ ಬಲಪಡಿಸು, ಪ್ರಾರ್ಥನಾತ್ಮವನ್ನು ಕೊಡು, ವಾಕ್ಯ ಧ್ಯಾನವನ್ನು, ದಾಹವನ್ನು ಕೊಡು, ನನ್ನ ಎಲ್ಲ ಅಗತ್ಯಗಳನ್ನು ಪೂರೈಸು ಎಂದು ಪ್ರಾರ್ಥಿಸುತ್ತಿರುವಂಥ ಇವರನ್ನು ಕನಿಕರಿಸಿ ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಆ ಕಲ್ವಾರಿಯ ಪ್ರೀತಿಯು ನಿಮ್ಮ ಹೃದಯಗಳನ್ನು ಹೊಕ್ಕಲಿ. ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಕರ್ತನು ಎಲ್ಲ ಅಗತ್ಯಗಳಿಂದ ಸಂಧಿಸಲಿ ಎಂದು ಪ್ರಾರ್ಥಿಸ್ತೇನೆ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.